ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಭಾಳ ದಿನ ಆಯಿತು ನಾನು ವಿಡಿಯೋನ ಮಾಡಿದ್ದಿಲ್ಲ. ಇವತ್ತು ವಿಡಿಯೋನ ಎಡಿಟಿಂಗ್ ಮಾಡ್ತಿದ್ದೀನಿ. ವಿಡಿಯೋ ಮಾಡ್ಕೊಂಡಿನಿ ಬಟ್ ಎಡಿಟಿಂಗ್ ಮಾಡಿಲ್ಲ. ಯಾಕಂತಂದರೆ ಟೈಮ್ ಸಿಕ್ಕಿಲ್ಲ, ಅದಕ್ಕೋಸ್ಕರ. ಮತ್ತು ನಾನು ಸ್ಕೂಲಲ್ಲಿ ಪ್ರಚಾರ ಸಲುವಾಗಿ ಅದು ಓಡಾಡ್ಕೊಂಡಿದ್ದೀವಿ, ಹಾಗಾಗಿ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ. ಸಾರಿ ಅಂತ ಕೇಳ್ತೀನಿ. ಕಂಟಿನ್ಯೂ ಆಗಿ ವೀಡಿಯೋಸನ್ನು ಹಾಕಿದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹೊಸಬ್ರು ನೋಡ್ತಾ ನೋಡ್ತಾ ಇಷ್ಟಪಡ್ತಾ ಹೋಗ್ತಾರೆ. ಬಟ್ ನನ್ನ ಒಂದು ಪ್ರೊಸೆಸಿಂಗೇ ಲೇಟ್ ಅಂತ ಅನ್ಸುತ್ತೆ. ಅದಕ್ಕೆ ನನಗೆ ಒಂದು ಸತಿ ಏನಾಗುತ್ತೆ, ಬೇಜಾರಾಗ್ತದೆ. ಏನಪ್ಪ ಇದು ಯೂಟ್ಯೂಬ್ ಚಾನಲಲ್ಲಿ ನನಗೆ ವಿಡಿಯೋಸ್ ಡೈಲಿ ಹೋಗ್ತಿಲ್ಲ ಅನ್ನೋದು ಒಂದು ಕೊರಗಿದೆ. ಇಟ್ಸ್ ಓಕೆ, ಅದನ್ನು ಮ್ಯಾನೇಜ್ ಮಾಡೋಣ. ಸೊ ಇವತ್ತಿನ ಮಾರ್ನಿಂಗ್ ರುಟೀನ್ ಎಲ್ಲಿಂದ ಶುರುವಾಯಿತಪ್ಪ ಅಂತಂದರೆ, ನನ್ನ ಒಂದು ಹೇರ್ ಕೇರ್ ಬಗ್ಗೆ ಸ್ವಲ್ಪ ಚಿಂತೆ ಮಾಡ್ತಿದ್ದೆ. ಸೊ ಅಲ್ಲಿಂದ ಶುರುವಾಯಿತು. ಇವತ್ತು ನನ್ನ ಹೇರ್ ಕೇರಿಗೋಸ್ಕರ ನಾನು ನನ್ನ ಗಿಡದಲ್ಲಿರುವಂತಹ ದಾಸವಾಳ ಹೂವು ಮತ್ತು ದಾಸವಾಳದ ಎಲೆಯನ್ನು ನಾನು ತೊಗೊಂಡು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಇದರದ ಒಂದು ಜೆಲ್ಲನ್ನು ನಾನು ತೊಗೊತೀನಿ. ಆಮೇಲೆ ಇದ್ರ ಜೊತೆಗೆ ನಮ್ಮ ಗಿಡದಲ್ಲಿ ಕರಿಬೇವು ಗಿಡ ಕೂಡ ಇದೆಯಲ್ಲ, ಸೊ ಅದನ್ನು ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸರಿಯಾಗಿ ನೀಟಾಗಿ ತೊಳ್ಕೊಂಡು ಡಸ್ಟ್ ಎಲ್ಲ ಕ್ಲೀನ್ ಆಗಬೇಕು. ಹಾಗೆ ದಾಸವಾಳ ಹೂವಿಂದ ದಾಸವಾಳ ಹೂವಿಂದ ಹಿಂದಿಂದ ಇರ್ತಲ್ಲ ದಂಟು, ಅದೇನದು, ಅದನ್ನು ತೆಗಿಬೇಕು. ಅದನ್ನು ತೆಗೆದು ಈ ರೀತಿ ಜಸ್ಟ್ ರೆಡ್ ಹೂ ಇರ್ತಲ್ಲ ಅದು, ಮತ್ತು ಎಲೆ, ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಹರ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಇದಕ್ಕೊಂಚೂರು ನೀರು ಹಾಕ್ಕೊತೀನಿ. ಅಂದರೆ 1 ಕಪ್ಪು 1 ಗ್ಲಾಸು ಹಾಕಿ ಅರ್ಧದಷ್ಟು ಅದನ್ನು ಬೇಯಿಸೋಕ್ಕಿಡಬೇಕು. 1 ಗ್ಲಾಸ್ ಹಾಕಿದರೆ ಅರ್ಧದಷ್ಟು ಅದು ಬೇಯಿಸಿದ್ರೆ ಅದ್ರದ್ದು ಒಂದು ಜಲ್ ಬರ್ತದಲ್ಲ, ಅದು ಸಲುವಾಗಿ. ಅದ್ರ ಜೊತೆ ನಾನು ಮೆಂತೆ ಕೂಡ ಹಾಕ್ತಿದ್ದೀನಿ. ಯಾಕಂದ್ರೆ ಮೆಂತೆ ನಿಮ್ಗೆ ಆಲ್ವೇಸ್ ಗೊತ್ತೈತಿ, ಹೇರ್ಸ್ ಗ್ರೋತಿಗೆ ಭಾಳ ಹೆಲ್ಪ್ ಆಗುತ್ತೆ ಮತ್ತು ಸ್ಮೂತ್ ಕೂಡ ಆಗ್ತದೆ. ಹೀಗಾಗಿ ಹೇರ್ ಹೆಲ್ತ್ ಕೂಡ ಚೆನ್ನಾಗಿರ್ತದೆ. ಆ ಸಲುವಾಗಿ ಅದು ಕೂಡ ನಾನು ಹಾಕ್ತಿದ್ದೀನಿ. ಅದು ಸರಿಯಾಗಿ ಈಗ ಕುದ್ದಿದ್ದು ಸಿಕ್ಕಾಪಟ್ಟೆ ಅದನ್ನು ಕುದಿಸ್ಬೇಕು. ಒಂದು 10 ನಿಮಿಷ ಜಲ್ ಥರ ಆಗೋ ಥರನೂ ಕುದಿಸ್ಬೇಕು. ಇದರಲ್ಲಿ ನಾನು ಫ್ಲಾಕ್ಸ್ ಸೀಡ್ಸ್ ಕೂಡ ಹಾಕಿದ್ದೀನಿ. ಅಗಸೆ ಬೀಜ ಅಂತಂದರೆ ನಿಮ್ಗೆ ಗೊತ್ತೈತಲ್ಲ, ಚಟ್ನಿ ಮಾಡ್ತೀವಲ್ಲ, ಅದೇ ಅಗಸೆ ಬೀಜನ ನಾನು ಹಾಕಿದ್ದೆ. ಯಾಕಂದ್ರೆ ಅದು ಜೆಲ್ ಆಗೋದಕ್ಕೆ ಭಾಳನೇ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು. ಅಂದರೆ ಇದು ಕೂಲ್ ಆದ ತಕ್ಷಣವೇ ನಾವು ಸ್ಕ್ಯಾಲ್ಪಿಗೆ ಹಚ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸುಡು ಹಚ್ಕೊಳ್ಳಿಲ್ಲ, ಸೊ ಅದಕ್ಕೋಸ್ಕರ. ಇವತ್ತು ಸಂಡೇ ಆಗಿದ್ದರಿಂದ ಏನೂ ಕೂಡ ಮಾಡಲಿಲ್ಲ. ಯಾಕಂತಂದ್ರೆ ಆಲ್ರೆಡಿ ನಾವು ನಾನ್ ವೆಜ್ ಎಲ್ಲ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರನೇ ನಾವು ಸಿಂಪಲ್ಲಾಗಿ ನಾಷ್ಟ ಮಾಡ್ಕೊಂಡ್ರೆ ಆಯ್ತಪ್ಪ ಅಂಥೇಳಿ ನಾಷ್ಟ ಸಿಂಪಲ್ಲಾಗಿ ಮಾಡಕತ್ತೀವಿ. ಸೂಸ್ಲಾ ಈಗ ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಚುರುಮರಿಗಳನ್ನ ತೊಯಿಸಿ ಅದಕ್ಕೆ ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ, ಪುಟಾಣಿ ಪೌಡರು, ಹಂಗೆ ಕೊತ್ತಂಬರಿ, ಕರಿಬೇವು, ಇದು ಜೀರಿಗೆ, ಸಾಸಿವೆ ಎಲ್ಲನೂ ಒಗ್ಗರಣೆ ಕೊಟ್ಟು ಈ ರೀತಿ ಮಾಡ್ತೀವಿ. ಭಾಳ ಟೇಸ್ಟಾಗಿರ್ತದೆ. ಸೊ ಬೇರೆ ಸೈಡ್ ಯಾರಾದರೂ ನೋಡ್ತಿದ್ರೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಅದಾದಮೇಲೆ ಸ್ವಲ್ಪ ಇದು ಪ್ರೊಸೆಸಿಂಗ್ ಲೇಟ್ ಆಗುತ್ತೆ. ನಾನು ಹಾಲು ಬರ್ತಿಲ್ಲ ನಮ್ಮ ಮನೆ ಹತ್ತಿರ, ಸೊ ಅದಕ್ಕೋಸ್ಕರನೇ ಹಾಲು ಬರಲ್ಲ ಅಂಥೇಳಿ ಪಾಕೆಟ್ ಹಾಲು ತರಿಸ್ಕೊಂಡಿದ್ವಿ. ಅದನ್ನು ಕಾಸಿ ಚಹಾ ಮಾಡ್ಕೋಬೇಕು ಅಷ್ಟೆ. ಅದಾದಮೇಲೆ ಸ್ವಲ್ಪ ಟ್ರೈ ನೋಡ್ಬೇಕಂತೇಳಿ ಆ ಸುಸ್ಲಾದಾಗ ನಾವು ಒಂಚೂರು ಹಾಲು ಕೂಡ ಹಾಕ್ಕೊಂಡ್ವಿ. ಯಾಕಂತಂದ್ರೆ ಒಂದು ಸತಿ ನೋಡಿದ್ವಿ, ಎಲ್ಲೋ ನೋಡಿದ್ವಿ. ನನ್ನ ಹಸ್ಬೆಂಡ್ ಏನಂದ್ರು, ಸೊ ಸುಸ್ಲಾದಾಗ ಹಾಲು ಹಾಕಿದರೆ ಟೇಸ್ಟ್ ಆಗ್ತದೆ, ನೋಡೋಣ ಟ್ರೈ ಮಾಡೋಣ ಅಂಥೇಳಿ ಸ್ವಲ್ಪ ಹಾಲು ಹಾಕಿದ್ವಿ. ನೀವು ಹಾಕ್ತಿರೋ ಇಲ್ಲೋ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ, ಏನು ಹಾಕ್ತಿರೋ ಇಲ್ಲ ಅಂಥೇಳಿ. ಸೊ ಸುಸ್ಲಾ ಕೂಡ ರೆಡಿ ಆಯಿತು. ಇದಾದಮೇಲೆ ನಾವು ಈ ಗ್ಯಾಸ್ ಪ್ರಾಬ್ಲಮ್ ಆಯ್ತಲ್ಲ, ಸೊ ಅದಕ್ಕೋಸ್ಕರ ಗ್ಯಾಸ್ ಪ್ರಾಬ್ಲಮ್ ಇದ್ದಿದ್ದ ಕಾರಣನೇ ನಾವು ಒಲೆ ಮೇಲೆ ಅಡುಗೆನ ಶುರು ಮಾಡ್ಕೊಂಡಿವಿ. ಸಂಡೇಗೊಮ್ಮೆ ಅಷ್ಟೇ. ಸಂಡೇ ನಾವು ಮನ್ಯಾಗ ಇರ್ತೀವಿ, ನಡೀತದ. ಡೈಲಿ ಸ್ಕೂಲ್ಗೆ ಹೋಗ್ತೀವಿ, ಅದಕ್ಕೆ ನಮ್ಗೆ ಒಲೆ ಮೇಲಿಂದ ಅಡುಗೆ ಮಾಡೋಕ್ಕಾಗೋದಿಲ್ಲ, ಟೈಮ್ ಸಾಲಂಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಈ ಮಟನ್ ತಂದಿದ್ರು, ಮಟನ್ಗೋಸ್ಕರ ನಾನು ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ. ಎಲ್ಲರೂ ಡಿಫ್ರೆಂಟಾಗಿ ಮಾಡ್ತಾರೆ. ನಾವು ಮಾಡೋ ಮೆಥಡ್ ಏನಪ್ಪ ಅಂತಂದರೆ, ಈ ಬಾಬೂರಿ ಕೊಬ್ಬರಿ ಇರ್ತೈತಲ್ಲ, ಅದನ್ನು ನಾವು ಸ್ವಲ್ಪ ಹುರಿತೀವಿ. ಈ ರೀತಿ ನಾವು ತುರಿದ್ಕೊಂಡು ಹುರ್ಕೊತೀವಿ. ಹುರಿದು ಕೆಂಪಾಗಿ ಹುರ್ಕೊಂಡು ಇದನ್ನು ನಾವು ಮಿಕ್ಸರ್ಗೆ ಹಾಕೋತೀವಿ. ಫ್ರೆಂಡ್ಸ್, ಈ ಒಲೆನ ನಾವು ಹೆಂಗೆ ಪ್ರಿಪೇರ್ ಮಾಡಿದ್ವಿ, ಯಾವ ರೀತಿ ಒಲೆ ಬಂತಂತ ಒಂದು ಸ್ಟೋರಿ, ಚಿಕ್ಕದಾಗಿ ಒಂದು ಸ್ಟೋರಿ. ಅಂದರೆ ನಾವು ನಮ್ಮ ಮನೆಗೋಸ್ಕರ ನಾವು ಒಲೆ ಮಾಡ್ಕೊಂಡದ್ದಲ್ಲ. ನಾವು ಒಂದು ಸ್ಕೂಲನ್ನು ನಡೆಸ್ತಿದ್ವಿ, ಆಯಿತಾ. ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಸ್ಕೂಲನ್ನು ನಡೆಸ್ತಿದ್ರು. ಇದು ಕೋಚಿಂಗ್ ಸ್ಕೂಲ್ ಅಂತ ಹೇಳಿ. ಇದು ಇವಾಗ ಸಿಂದಗಿಯಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸಿಕ್ಕಾಪಟ್ಟೆ ಕೋಚಿಂಗ್ ಸ್ಕೂಲ್ಗಳಿದ್ದಾವಲ್ಲ, ಹಾಗೆ ನಮ್ಮದು ಒಂದು ಕೋಚಿಂಗ್ ಸ್ಕೂಲು. ನಮ್ಮ ಸ್ಕೂಲ್ ಹೆಸರು ಬಂದುಬಿಟ್ಟು ಸಪ್ತಗಿರಿ ಕೋಚಿಂಗ್ ಸ್ಕೂಲ್ ಅಂತ. ನಮ್ಮ ಒಂದು ಸ್ಟ್ರೆಂತ್ 300ವರೆಗೂ ಇರ್ತಿತ್ತು. ಲಾಸ್ಟ್ 300, ಓಕೆನಾ. ಇಲ್ಲಾಂದರೆ 280, 290 ಈ ರೀತಿ. ಬಟ್ ಮಿನಿಮಮ್ 300 ಸ್ಟ್ರೆಂತ್ ಇರ್ತಿತ್ತು.
ಆ ಟೈಮಲ್ಲಿ ನಾವೇನು ಮಾಡ್ತಿದ್ವಿ, ಸೊ ಅಡುಗೆ ಎಲ್ಲ ಮಾಡಬೇಕಾಗುತ್ತಲ್ಲ ಅಂಥೇಳಿ ಒಲೆ ಮೇಲೆ ಅಂದರೆ ಗ್ಯಾಸ್ ಮೇಲೆ ಸೆಟ್ ಆಗಲ್ಲ ಅಂಥೇಳಿ ನಾವು ಒಲೆನ ಈ ರೀತಿ ಮನೆ ಹಿಂದ್ಗಡೆ ಇಟ್ಕೊಂಡ್ವಿ. ಮನೆ ಹಿಂದ್ಗಡೆ ಒಲೆನ ಇಟ್ಕೊಂಡು ಈ ರೀತಿ ಸ್ಕೂಲ್ ಹುಡುಗರಿಗೆ ನಾವು ಅಡುಗೆ ಮಾಡಿ ಹಾಕೋಕೆ ಶುರು ಮಾಡಿದ್ವಿ. ಸ್ಕೂಲ್ ಹುಡುಗರಿಗೆ ಅಂತಂದರೆ ಈ ರೆಸಿಡೆನ್ಸಿಯಲ್ ಹುಡುಗರಿಗೆ 50 ರೆಸಿಡೆನ್ಸಿಯಲ್ ಹುಡುಗರಿದ್ವು. ಮನೆ ಮೇಲೆ ಜಾಗ ಇದೆ. ಸೊ ಅಲ್ಲಿ ಒಂದಿಷ್ಟು ರೂಮ್ಸ್ಗಳಿದ್ವಲ್ಲ, ಅಲ್ಲೇ ನಾವು ಸ್ಕೂಲ್ ನಡೆಸ್ತಿದ್ವಿ. ಅಲ್ಲಿ ನಮ್ಮ ಸ್ಕೂಲ್ ಇದ್ದಿದ್ದ ಕಾರಣನೇ ಈ ಒಂದು ಒಲೆನ ಹಾಕ್ಕೊಂಡ್ವಿ. ಹಾಗೆ ಈಗ ನಮಗೂ ಕೂಡ ಆಗಾಗ ಹೆಲ್ಪ್ ಆಗ್ತೈತಿ. ಹಾಗೆ ಇಲ್ಲಿ ಬಾಯ್ಲರ್ ಕೂಡ ಐತಿ ನಮ್ಮ ಒಂದು ಬಚ್ಚಲದಲ್ಲಿ. ಸೊ ಗ್ಯಾಸ್ ಗೀಝರು ಮತ್ತು ಕರೆಂಟ್ ಗೀಝರು ಎಲ್ಲ ಕೂಡ ಐತಿ. ಆದರೂ ಸಮ್ ಟೈಮ್ ಬೇಕಾಗ್ತೈತೆ ಅಂತೇಳಿ ಈ ಕಟ್ಟಿಗೆಯಿಂದ ಒಲೆ ಉರಿಸ್ತಾರಲ್ಲ, ಸೊ ಅದು ಬಾಯ್ಲರ್ ಕೂಡ ಐತಿ. ಹೀಗಾಗಿ ಇದರ ಒಂದು ಒಲೆ ಸ್ಟೋರಿನ ಹೇಳ್ಕೊಂಡೆ ಅಷ್ಟೇ. ಓಕೆ, ಈಗ ನಾನು ಮಟನ್ ಎಲ್ಲ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಡೀಟೇಲಾಗಿ ಏನು ಶೇರ್ ಮಾಡ್ಕೊಳ್ಳಿಲ್ಲ, ಯಾಕಂತಂದರೆ ಕೆಲವೊಂದು ಸತಿ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಸುಮ್ಮನೆ ಲಾಂಗ್ ವೀಡಿಯೋ. ಇನ್ನೊಂದು ಸತಿ ನಿಮ್ಗೆ ಏನಾದರೂ ಲಾಂಗ್ ವೀಡಿಯೋ ಬೇಕಪ್ಪ ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ರಿ. ಉದ್ದಕ್ಕೆ ನಾವೇನೇನು ಮಾಡ್ತೀವಿ ಪ್ರತಿಯೊಂದು ಪ್ರೊಸೆಸಿಂಗ್ನ ನಾನು ತೋರಿಸ್ತಾ ಹೋಗ್ತೀನಿ, ಆದಷ್ಟು ನೇಚರೇ. ಫ್ರೆಂಡ್ಸ್, ಈಗ ಅದನ್ನು ಮಾಡಿದ್ನಲ್ಲ ಆ ರೀತಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿನಿ. ಈ ರೀತಿ ಕಟ್ಕೊಂಡಿನಿ. ಓಕೆ, ಈಗ ನಾನು ಸ್ವಲ್ಪ ಅದು ಡ್ರೆಸ್ ತೆಗೆದುಬಿಟ್ಟೆ ಆ್ಯಕ್ಚುಲಿ, ಯಾಕಂದರೆ ಪ್ರತಿ ಸತಿನೂ ಅದ್ರ ಮೇಲೇ ಜಾಸ್ತಿ ಜನ ನೋಡಿಬಿಟ್ಟಿರ್ತಾರೆ. ಸಲುವಾಗಿ ಅದನ್ನು ಆ್ಯಕ್ಚುಲಿ ಚೇಂಜ್ ಮಾಡೀನಿ. ಯಾಕಂತಂದರೆ ಈ ಶಾರ್ಟ್ಸ್ ವೀಡಿಯೋ ಮತ್ತು ರೀಲ್ಸ್ಗಳಲ್ಲಿ ಹಾಕ್ತಿರ್ತೀನಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಡ್ರೆಸ್ಸು ಬೇರೆದಾಗಿರಲಿ ಅಂತೇಳಿ. ಅಂದರೆ ಇವಾಗ ಹೇರ್ಸ್ ರಿಲೇಟೆಡ್ ನಾನು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಲ್ಲ, ಸೊ ಅದಕ್ಕೋಸ್ಕರನೇ ನಾನು ಅದನ್ನ ಚೇಂಜ್ ಮಾಡ್ಕೊಂಡೆ ಅಷ್ಟೇ, ಮತ್ತೇನೂ ಇಲ್ಲ. ಸೇಮ್ ಡ್ರೆಸ್ ಆಗುತ್ತೆ, ಅಷ್ಟೊಂದು ಸರಿ ಅನಿಸಲ್ಲ ಅಂಥೇಳಿ ಈ ಒಂದು ಡ್ರೆಸ್ಸನ್ನ ಹಾಕ್ಕೊಂಡಿದ್ದೀನಿ. ಓಕೆ, ಅದನ್ನು ಈಗ ಹಚ್ಕೊಂಬಿಡೋಣ. ಏನು ಗೊತ್ತಾ, ಸಿಕ್ಕಾಪಟ್ಟೆ ಶಕೆ ಆ್ಯಕ್ಚುಲಿ. ಭಾಳ ಈಗ ನೋಡ್ತಿರೋದಿಲ್ಲ, ಭಾಳ ಸ್ವೆಟ್ ಆಗಿಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ. ಭಾಳ ಅಂದರೆ ಭಾಳ ತೀರಾ ಸ್ವೆಟ್ ಆಗೀನಿ. ಓಕೆ, ಇಲ್ಲಿ ಪಿಂಪಲ್ಸ್ ಬೇರೆ ಎದ್ಬಿಟ್ಟಿದ್ದಾವೆ ನೋಡ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಎದ್ದುಬಿಟ್ಟಿದ್ದಾವೆ. ಮತ್ತು ಡಾರ್ಕ್ ಸರ್ಕಲ್ಸು ಆಗ್ಯಾವ. ಬೇಸಿಗೆ ಇರೋದ್ರಿಂದ ಸ್ವಲ್ಪ ಗೊತ್ತಿಲ್ಲ ಇದೆಲ್ಲ ಯಾವಾಗ ಹೋಗುತ್ತೆ ಅಂತೇಳಿ. ಸ್ವಲ್ಪ ಮತ್ತು ಮಳೆಗಾಲ ಬಂದರೆ ಹೋಗ್ಬಿಡ್ತದೆ. ಓಕೆ, ಈ ಒಂದು ಮ್ಯಾಜಿಕ್ ವಾಟರ್, ಸೊ ಇದನ್ನು ಈಗ ಅಪ್ಲೈ ಮಾಡ್ಕೊಳ್ಳೋಣ. ಮ್ಯಾಜಿಕ್ ಜೆಲ್, ಮ್ಯಾಜಿಕ್ ವಾಟರ್, ಸ್ವಲ್ಪ ವಾಟರ್ ಥರನೇ ಇರುತ್ತೆ, ನೋಡ್ತಿರ್ಬೋದು. ಸ್ವಲ್ಪ ಜೆಲ್ ಥರ. ಓಕೆ, ಆ್ಯಕ್ಚುಲಿ ಜೆಲ್ ಥರನೇ ಆಗಿದೆ ಇದು. ಈಗ ಒಂಚೂರು ಬಿಡಲ್ಲ, ಸ್ಲೋಲಿ ಹೋಗುತ್ತೆ. ನೀರಾಗಿದ್ದರೆ ಪಟ್ ಅಂತ ಹೋಗೋದು ಅಲ್ವಾ. ಓಕೆ, ಈಗ ನಾನು ನನ್ನ ಕೂದಲನ್ನು ಬಿಡಿಸ್ಕೊಂಡ್ಬಿಡ್ತೀನಿ ಫಾಸ್ಟಾಗಿ. ಫಸ್ಟ್ ನಾನಿಲ್ಲಿ ಈ ರೂಟ್ಸಿಗೆ ಫಸ್ಟ್ ಹಚ್ಕೊಂಬಿಡೋಣ. ಈಗ ಇದನ್ನು ಮತ್ತೆ 30 ನಿಮಿಷ ಬಿಡಬೇಕು. ಓಕೆನಾ, 30 ನಿಮಿಷ ಬಿಟ್ಟಾದಮೇಲೆ ಸ್ನಾನ ಮಾಡ್ಕೊಂಬಿಡೋದು ಅಷ್ಟೇ. ಏನು ಶಾಂಪು ಏನು ಕೂಡ ಹಾಕೋದಿಲ್ಲ ಇವತ್ತು. ನಾನು ಹಿಂಗೆ ಮಾಡ್ಕೊಂಬಿಡ್ತೀನಿ, ಯಾಕಂತಂದರೆ ಭಾಳ ಒಂದು ಯೂಸ್ಫುಲ್ ಆಗಿರೋಂಥ ಟಿಪ್ಸು. ಹಾಗೆ ಶಾಂಪು ಅವಶ್ಯಕತೆನೇ ಬೀಳಲ್ಲ. ಓಕೆನಾ, ಇದೊಂದಿದ್ದರೆ ಶಾಂಪು ಅವಶ್ಯಕತೆ ಬೀಳಲ್ಲ. ಅಷ್ಟೊಂದು ಕೂದಲು ಸಿಲ್ಕಿ, ಶೈನಿ ಮತ್ತು ಸ್ಟ್ರೇಟಾಗಿ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ನೀಟಾಗಿ ಸ್ಟ್ರೇಟಾಗಿಯೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿಯೇ ನಾನು ರೂಟ್ಸಿಗೆಲ್ಲ ಹಚ್ಕೊಳ್ಳೋದು. ಇದು ಈ ಥರ ಬರಲಿ, ಸ್ಕಿನ್ನಿಗೆ ಏನು ಇಫೆಕ್ಟ್ ಆಗೋಲ್ಲ. ಸೊ ಆರಾಮ್ಸೆ ನಾವು ಹಚ್ಕೊಬೋದು. ಓಕೆನಾ, ಎಸ್, ಈ ಥರ ಹಚ್ಕೊಳ್ಳೋದು. ಕೂದಲಿಲ್ಲಿ ಕೆಳಗಡೆ ಬಿಡೋಕ್ಕಂದರೆ ಸ್ವಲ್ಪ ಈ ರೀತಿ ಡಿಪ್ ಮಾಡಿ ಹಿಂಗೆ ಹಚ್ಕೊಳ್ಳೋದು ಅಷ್ಟೇ. ಓಕೆನಾ, ಒಂಚೂರು ಗಂಟು ಇಲ್ದನ ನಾನು ಈ ಥರ ಹಚ್ಕೋತೀನಿ. ಯಾಕಂದರೆ ಹೇರ್ ವಾಶ್ ಮಾಡುವಾಗ ನಿಮ್ಮ ಹೇರ್ ಫಾಲ್ ಆಗೋದು ತಡೆಗಟ್ಟತ್ತೆ ಅಷ್ಟೇ. ನನಗೆ ಗೊತ್ತಿಲ್ಲ, ಈ ಕೂದಲು ಹಿಕ್ಕೋವಾಗ ಮತ್ತು ಕೂದಲಿಗೆ ಏನಾದರೂ ಹಚ್ಕೋವಾಗ ನನ್ನ ಫೇಸ್ ರಿಯಾಕ್ಷನ್ ಐತಲ್ಲ, ಇಷ್ಟು ಕೆಟ್ಟದಾಗ ಆಗುತ್ತಲ್ಲ, ನನಗೆ ಸಖತ್ ಸಿಟ್ಟು ಬರುತ್ತೆ. ವಿಡಿಯೋ ಎಡಿಟಿಂಗ್ ಮಾಡೋ ಮುಂದೆ ನಾನು ಏನು ಮಾಡ್ತೀನಿ ಅಂದರೆ ತೆಗೆದುಬಿಡ್ತೀನಿ. ಯಾಕೋ ನನಗೆ ಭಾಳ ಇರಿಟೇಟ್ ಆಗಿಬಿಡ್ತದೆ. ಹಾಗಾಗಿ ಅದು ಹಾಕಕ್ಕೆ ಹೋಗಲ್ಲ, ಇಲ್ಲ ಹೈಡ್ ಮಾಡಿಬಿಡ್ತೀನಿ, ಯಾವುದಾದ್ರೂ ಒಂದು ಫೇಸ್ ಹಾಕಿಬಿಡ್ತೀನಿ. ಓಕೆ, ಈಗ ಈ ಕಡೆ ಸರಿನಾ, ಈಗ ಹೀಗೆ ಹಾಕೋದು. ಆದಷ್ಟು ಇಲ್ಲಿ ಮುಂದ್ಗಡೆ
ನಂದೇನು ಮುಂದೆ ಆಗಿರ್ಬೋದು, ಹಿಂದ್ಗಡೆ ಆಗಿರ್ಬೋದು, ನೆತ್ತಿ ಮೇಲೆ ಆಗಿರ್ಬೋದು, ಕೂದಲೆಲ್ಲೂ ಕೂಡ ಹೇರ್ ಫಾಲ್ ಅನ್ನೋದೇ ಇಲ್ಲ. ಆರಾಮ್ಸೆ ಹೇರ್ ಗ್ರೋತ್ ಆಗ್ತಾನೆ ಇರುತ್ತೆ. ಯಾಕಂತಂದ್ರೆ ಈ ರೀತಿ ಎಲ್ಲ ನಾವು ಹೇರ್ಸಿಗೆ ಅಪ್ಲೈ ಮಾಡ್ಕೋತಿರುವಾಗ ನಮಗೆ ಕೂದಲಿಗೆ ಬೇಕಾಗಿರುವಂತಹ ಅಂಶಗಳು ಎಲ್ಲ ಸಿಕ್ಬಿಡುತ್ತೆ. ಯಾವುದೇ ಕೂಡ ಕೊರತೆ ಆಗಲ್ಲ ಈ ನಮ್ಮ ಒಂದು ಕೂದಲಿಗೆ. ಹಾಗೆ ನಾನು ಹೆಲ್ದಿ ಡ್ರಿಂಕ್ ತೊಗೊಳೋದ್ರಿಂದ ನಾನು ಮನೆಯಲ್ಲಿಯೇ ಮಾಲ್ಟ್ ಮಾಡಿ ನಾನು ಕುಡಿತೀನಲ್ಲ, ಕುದಿಸಿ ಮಾರ್ನಿಂಗ್ ಎದ್ದ ತಕ್ಷಣ ಮಾರ್ನಿಂಗ್ ಡ್ರಿಂಕ್ಸು ಮೆಂತೆ ಡ್ರಿಂಕ್ ಆಗಿರ್ಬೋದು, ಈ ಮಾಲ್ಟ್ ಡ್ರಿಂಕ್ ಆಗಿರ್ಬೋದು, ಇದನ್ನೆಲ್ಲ ತೊಗೋತಾ ಇರ್ತೀನಿ. ಬೇರೆ ಬೇರೆ ರೀತಿಯಲ್ಲಿ ತೊಗೊತೀನಿ, ಹಾಗೇನಿಲ್ಲ. ಆಮೇಲೆ ಸ್ವಲ್ಪ ಒಂದಿನ ಲೆಮನ್ ಹಾಕಿ ಮತ್ತು ಒಂದಿನ ಹನಿ ಹಾಕಿ ನೀರನ್ನ ಕುಡಿತಾ ಇರಬೇಕು. ಸೊ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರ್ತೀವಿ. ಕೂದಲು ಕೂಡ ಆರಾಮ್ಸೆ ಬೆಳಿತಾವ. ಜಾಸ್ತಿ ಮೆಂತ್ಯ ನೀರು ಕುಡೀರಿ. ಪ್ರತಿಯೊಂದು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಸಿಗುತ್ತೆ ನಿಮಗೆ ಬಾಡಿಯಲ್ಲಿ. ಈ PCOD ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಕೂದಲಿಗೆ ಲೆಂತ್ ಹಚ್ಕೊಂಬಿಡೋಣ. ಈಗ ಆಗೈತಿ, ಇನ್ನೊಂದು ಚೂರು ನಾನು ಸ್ವಲ್ಪ ಕಂಫರ್ಟಬಲ್ ಆಗಂಗೆ ಹಚ್ಕೊಂಡ್ಬಿಡ್ತೀನಿ. ಎರಡು ಕಡೆನೂ ಈಗ ಪಾರ್ಟಿಷನ್ ಮಾಡಿಕೊಂಡು ನೋಡ್ತಿರ್ಬೋದು. ಸೊ ಎರಡು ಕಡೆ ಪಾರ್ಟಿಷನ್ ಮಾಡಿಕೊಂಡು ಇದನ್ನು ಈಗ ನಾನು ಅಪ್ಲೈ ಮಾಡ್ಕೊತೀನಿ. ಓಕೆನಾ? ಇದನ್ನು ಹಚ್ಕೋವಾಗ ಸ್ವಲ್ಪ ಪ್ಲೇಸು ಖಾಲಿ ಆಗಿರಬೇಕು, ಯಾಕಂತಂದರೆ ಎಲ್ಲ ಕಡೆ ಸೆಳೆದು ಬಿಡುತ್ತೆ ಆ ಸಲುವಾಗಿ. ಓಕೆನಾ? ಫಸ್ಟ್ ನಾನು ಸ್ವಲ್ಪ ಕೈಯಲ್ಲಿ ತಗೋತೀನಿ ಇಷ್ಟು. ಓಕೆ, ಇಷ್ಟು ತೊಗೊಂಡು ಈ ರೀತಿ ಮಾಡಿಕೊಂಡು ಈ ರೀತಿ ನಾವು ಲೆಂತ್ಗೆಲ್ಲ ಹಚ್ಕೊಂಡ್ಬಿಡೋದು. ಸರಿನಾ? ಈ ರೀತಿ ಕೂದಲು ಸ್ಟ್ರೇಟಾಗಿ, ಸ್ಮೂತಾಗಿ ಆ್ಯಂಡ್ ಹೆಲ್ದಿಯಾಗಿ ಸಖತ್ ಉದ್ದಾಗಿ ಗ್ರೋತಾಗಿ ಬಿಡುತ್ತೆ. ಹಚ್ಕೊಂಡ್ರೆ ಯಾವುದಂತ ಹಚ್ಕೊಳ್ಳಿ ಅಂತ ನಿಮ್ಮ ಒಂದು ಕ್ವಶನ್ ಆಗುತ್ತೆ. ಯಾವುದು ಪ್ಯಾಕ್ ಅಂತ ಹಚ್ಕೋಬೇಕು, ಇಷ್ಟೆಲ್ಲ ತೋರಿಸ್ತಾರೆ. ಹಂಗಿರಲ್ಲ ಅದು. ಪ್ರತಿ ವಾರನೂ, ಪ್ರತಿ ತಿಂಗಳು ಕೂಡ ಪ್ರತಿಯೊಂದನ್ನು ಒಂದು ರೂಟೀನ್ ಥರ ನೀವು ಅಪ್ಲೈ ಮಾಡ್ತಾ ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಕೂದಲು ಗ್ರೋತ್ ಆಗ್ತಾ ಹೋಗ್ತದೆ. ಅದರ್ವೈಸ್ ಲಾಸ್ ಏನೂ ಆಗಲ್ಲ. ಈಗ ನೀವು ಗಿಡಕ್ಕೆ ಯಾವ ರೀತಿ ನೀರು ಹಾಕ್ತೀರಿ, ಸೊ ಕೇರ್ ಮಾಡ್ತೀರಿ ಅಲ್ಲ, ಆ ಟೈಮಲ್ಲಿ ಒಂದು ಗಿಡ ನೆಟ್ಟಗೆ ಬೆಳೆಯುತ್ತೆ. ಹುಳ ಆಗದಿರುವಾಗೆ ನೋಡ್ತಿರಲ್ಲ, ಸೊ ಆ ಟೈಮಲ್ಲಿ ಕೂದಲು ಕೂಡ ಹಾಗೇನೆ. ರೆಗ್ಯುಲರಾಗಿ ಹೇರ್ ವಾಶ್ ಮಾಡಬಾರ್ದು. ಓಕೆ, ವಾರದಲ್ಲಿ 2 ಟೈಮ್ ಅಷ್ಟು ಸಾಕು ಹೇರ್ ವಾಶಿಗೆ. ಕ್ಲೀನಾಗಿ ಇಟ್ಕೋಬೇಕು ಅಂಥೇಳಿ ದಿನ ತೊಳ್ಕೊಂಡ್ರೆ ಕೂದಲು ಉದುರು ಬಿಡ್ತದೆ. ಸೊ ಅದಕ್ಕೋಸ್ಕರ ಡೈಲಿ ಕೂದಲ ವಾಶ್ ಮಾಡಬಾರ್ದು. ವಾರಕ್ಕೆ 2 ಸತಿ. ಏನೋ ಎಮರ್ಜೆನ್ಸಿ ನೀವು ವ್ರತಗಳು ಮಾಡಿದರೆ, ಪೂಜೆ ಪುನಸ್ಕಾರ ಇದ್ದರೆ ಆವಾಗ ನೀವು ಮಾಡ್ಕೋಬೋದು. ಸೊ ಈ ಥರ ಕೈಗೆ ಸ್ವಲ್ಪ ಮುಟ್ತಾ ಇದ್ದೀನಲ್ಲ, ಎಷ್ಟು ಸಿಲ್ಕಿ ಅನ್ಸಾಕತ್ತೈತೆ ಅಂದ್ರೆ ನನ್ನಷ್ಟಕ್ಕೆ ನನಗೆ ಬಹಳ ಸಿಲ್ಕಿ ಅನ್ಸಾಕತ್ತೈತೆ. ಯಾಕಪ್ಪ? ನನ್ನ ಸಣ್ಣ ಮಗನ ಸೌಂಡು ಕೆಳಗೆ ಕಟ್ಟಿ ಮೇಲೆ ಗಿರಿವಿಗಳು ಬಂದಾವಂತೆ. ಅದರ ಸಲುವಾಗಿ ಅವನು ಈ ಫಿನಾಯ್ಲನ್ನ ಗೊಜ್ಬೇಕು ಮಮ್ಮಿ ಅಂತ ಹೇಳ್ತಿದ್ದ. ಅವನ ಸೌಂಡ್ ಅದು ಏನೇನೋ ಬಳತನ ಮಾತಾಡ್ದ. ಸೊ ಅವ ಹೋದ್ಮೇಲೆ ಮತ್ತು ನಾನು ವಾಯ್ಸ್ ಡೈರೆಕ್ಟಾಗಿ ಕೊಡೋಕ್ಕಾಗಲಿಲ್ಲ. ಸೊ ವಾಯ್ಸ್ ಓಕೆ. ಇವತ್ತಿನ ವಿಡಿಯೋ ನಾನು ಎಲ್ಲೂ ಕೂಡ ಜಾಸ್ತಿ ದೊಡ್ಡ ಮಾಡಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂದರೆ ಲಾಂಗ್ ವಿಡಿಯೋ ಮಾಡಲ್ಲ, ಜಸ್ಟ್ ಇದು 30 ನಿಮಿಷ ಆಗೋಣ ತೊಳ್ಕೊಂಡ್ಬಿಡ್ತೀನಿ ಅಷ್ಟೇ. ನೋಡೋಣ, ಇದರದ್ದು ಒಂದು ರಿಸಲ್ಟ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮತ್ತೆ ಶೇರ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ನೋಡ್ತೀನಿ ಈ ವಿಡಿಯೋದಲ್ಲಿ. ಲೆಂತ್ ನೋಡಿ ಸ್ವಲ್ಪ ಮಾಡ್ಕೋಬೇಕಾಗತ್ತೆ. ನಾನು ಲೆಂತ್ ಇಲ್ಲ ಅಂದರೆ ಈ ವಿಡಿಯೋಕ್ಕೆ ಕನೆಕ್ಟ್ ಮಾಡ್ತೀನಿ.
ಇದನ್ನು ಡೆಫಿನೆಟಾಗಿ ಯೂಸ್ ಮಾಡಿ. ಇವಾಗ ನಾ ಈ ಥರ ಮುಟ್ತಿದ್ದೀನಲ್ಲ, ಇಷ್ಟೊಂದು ಸ್ಮೂತ್ ಅನಿಸ್ತಿದೆ ಗೊತ್ತಾ, ಸಿಕ್ಕಾಪಟ್ಟೆ ಸ್ಮೂತ್ ಅನಿಸ್ತಿದೆ. ನಿಜ ಕೈ ಚಾರ್ತಿದೆ ನಂದು, ಅಷ್ಟೊಂದು ಸ್ಮೂತಾಗಿದೆ. ಸೊ ಟ್ರೈ ಮಾಡಿ, ಓಕೆನಾ. ಹೊಸಬ್ರು ನೋಡ್ತಿದ್ರೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಒಂದು ಹಾಯ್ ಅಂತ ಮಾಡಿ ಅಟ್ಲೀಸ್ಟ್, ಓಕೆನಾ. ಖುಷಿ ಆಗುತ್ತೆ. ಈಗ ನಾನು ಇದನ್ನು ಹೇರ್ಸ್ ಲೆಂತಿಗೆ ಹಚ್ಕೊಳ್ತೀನಿ, ಯಾಕಂದರೆ ಕೂದಲು ಜಾಸ್ತಿ ಕೆಳಗಡೆ ಡಸ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕಿ ಹಿಂಗೆ ಮಾಡ್ತೀನಿ. ನೋಡಿರಿ, ಇಲ್ಲಿ ಶಾಂಪೂ ಥರ ಆವಾಜ್ ಬರ್ತಿದೆಯಲ್ಲ, ಈಗ ಬುರುಗಾಯಿತು. ನೀವು ಕಾಣಿಸಲ್ಲ, ಆ್ಯಕ್ಚುಲಿ ಬುರುಗಾಗೈತಿ. ಇಲ್ಲಿ ಈ ರೀತಿ ಹಚ್ಕೊಂಡ್ಬಿಡ್ತೀನಿ ಲೆಂತಿಗೆ. ಬಹಳ ಡಸ್ಟ್ ಆಗುತ್ತಲ್ಲ, ಅಂದರೆ ಕೆಳಗಡೆ ಹಿಂಗೆ ಬಿಟ್ಕೊಂಡಿರ್ತೀವಲ್ಲ, ಇದು ಆಲ್ಮೋಸ್ಟ್ ಫುಲ್ ಡಸ್ಟ್ ಏರಿಯಾ. ಕೆಳಗಡೆ ಕುಂತಾಗ ಆಗಿರ್ಬೋದು, ಆಮೇಲೆ ಪೂರ್ತಿ ಕೆಳಗಡೆ ಇರೋದ್ರಿಂದ ಡಸ್ಟ್ ಎಲ್ಲ ಇದು ಆಗ್ತೈತಿ. ಸೊ ಇಷ್ಟೇ ಹಾಕಿ ಇದನ್ನು ನಾನು ಮೇಲೆ ಕಟ್ಕೊಳ್ಳಲ್ಲ ಇವತ್ತು, ಕ್ಲಿಪ್ ಹಾಕ್ತೀನಿ. ಯಾಕಂತಂದರೆ ಗೊತ್ತಲ್ಲ, ಸೊ ಉಳಿದಿರೋದನ್ನು ಇದು ಕೂಡ ಬಿಡೋದಿಲ್ಲ, ಸರಿನಾ. ಈ ರೀತಿ ಮಾಡ್ಕೊಂಡಾನ, ಯಾವುದು ಕೂಡ ವೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್, ತಿಳಿತಾ. ಯಾಕಂದರೆ ದೇವ್ರು ಕೊಟ್ಟಿದ್ದು ಮತ್ತೆ ಸಿಗಲ್ಲ. ಸೊ ಸಂಡೇ ದಿನ ಇದಾಗಿತ್ತು ನಮ್ಮ ಒಂದು ವ್ಲಾಗ್ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ವಿಡಿಯೋಸ್ ಅಂತ. ವಿಡಿಯೋಸ್ ಯಾವ ರೀತಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನನ್ನ ವಿಡಿಯೋಸ್ ಕೆಲವರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಯಾರಾಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ಮಟನ್ ಸಾಂಬಾರ್ ಜೊತೆಗೆ ಇದು ಬಿರಿಯಾನಿ ಮಾಡಿದ್ವಿ. ಸೊ ಬಿರಿಯಾನಿಯಲ್ಲಿ ಜಸ್ಟ್ ಪೀಸ್ಗಳನ್ನ ತಿನ್ನಲ್ಲ, ಜಸ್ಟ್ ರೈಸ್ಗಳನ್ನ ಆರಿಸಿ ರೈಸ್ ತಿಂತೀನಿ. ಲಾಸ್ಟಿಗೆ ನನ್ನ ಊಟ ಇರುತ್ತೆ, ಎಲ್ಲರೂ ಊಟನೂ ಮುಗಿತೈತಿ. ಲಾಸ್ಟಿಗೆ ನನ್ನ ಒಂದು ಊಟ ಶುರು. ಯಾವಾಗಲೂ ಅಷ್ಟೇ, ಅಡುಗೆ ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ಆಫ್ಟರ್ನೂನ್ ಆಗಿರ್ಬೋದು, ನಾನು ಊಟ ನಾಷ್ಟ ಎಲ್ಲ ಕೂಡ ಲಾಸ್ಟಿಗೆ ಕೊನೆಯಲ್ಲೇ ತಿನ್ನೋದು. ಯಾಕಂತಂದರೆ ಎಲ್ರಿಗೂ ನೀರು ಕೊಡಬೇಕು, ತಾಟು ಹಚ್ಚಿ ಕೊಡಬೇಕು, ನೀರು ಕೊಡಬೇಕು. ಹಾಗಾಗಿ ಓಕೆ, ಹೋಗಿ ಬರ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ.